ಸುಮಾರು ಎಲ್ಲರೂ ಬಂದು ಗೊಂದಲಗಳು ಸೃಷ್ಟಿ ಮಾಡ್ತಾಯಿದೆ, ಹಿಂಗೆ ಹರಾಜು ಆಗೋದಿಲ್ಲ ಅದು ಇದು ಅಂತ. ಯಾವನಾದರೂ ತಾಕತ್ತಿರೋನು ಹರಾಜು ನಿಲ್ಸೋಕ್ಕೆ ಪ್ರಯತ್ನ ಮಾಡಿರಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಒಟ್ಟು 41 ಅಂಗಡಿಗಳು ಕಳೆದ 3 ದಶಕಕ್ಕೂ ಹೆಚ್ಚು ಕಾಲದಿಂದ ಹರಾಜು ಮಾಡಿಲ್ಲ. ಓಬಿರಾಯನ ಕಾಲದಲ್ಲಿ ಮಾಡಿದ ಹರಾಜಿನಲ್ಲಿ ಕೇವಲ 100ಗಳಲ್ಲಿ ಬಾಡಿಗೆ ಪಡೆದು ಆ ಅಂಗಡಿಗಳನ್ನು ಉಪ ಗುತ್ತಿಗೆಗೆ ಸಾವಿರಾರು ರೂಪಾಯಿ ಬಾಡಿಗೆಗೆ ನೀಡಿದವರು ಒಂದು ಕಡೆಯಾದರೆ, 4,500 ಬಾಡಿಗೆ ಪಾವತಿಸಿ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡುತ್ತಿರೋರು ಮತ್ತೊಂದು ಕಡೆ. ಪರಿಸ್ಥಿತಿ ಹೀಗಿದ್ರೂ ಹರಾಜು ಮಾಡಲು ಈವರೆಗೂ ನಗರಸಭೆಯ ಯಾವುದೇ ಅಧಿಕಾರಿಗೆ ಧೈರ್ಯ ಬಂದಿಲ್ಲ. ಇದಕ್ಕೆ ಕಾರಣ ಪ್ರಭಾವಿಗಳ ಹಸ್ತಕ್ಷೇಪ. ಪ್ರಭಾವಿಗಳಾದವರು ಅಧಿಕಾರದಲ್ಲಿರುವವರೇ ಆಗಿದ್ದು ಪದೇ ಪದೇ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬಂದಿದ್ದಾರೆ. ಹಾಗಾಗಿ ಈ ಬಾರಿಯೂ ಹರಾಜು ಪ್ರಕ್ರಿಯೆ ಮುಂದೂಡಿದ್ರೆ ತಮಗೆ ಲಾಭವಾಗಲಿದೆ ಎಂಬುದು ಅದೇ ಪ್ರಭಾವಿಗಳ ಪ್ರಮುಖ ಉದ್ದೇಶ. ಕೇವಲ ಒಬ್ಬರಿಗೆ ಲಾಭ ಮಾಡಲು ಇಡೀ ನಗರಸಭೆಯ ಆದಾಯವನ್ನ ಬಲಿ ನೀಡುತ್ತಿರುವ ಏಕೈಕ ಸ್ಥಳೀಯ ಸಂಸ್ಥೆ ಚಿಕ್ಕಬಳ್ಳಾಪುರ ನಗರಸಭೆ ಎಂದರೆ ತಪ್ಪಾಗಲಾರದ. ಆ ಒಬ್ಬರು ಅಷ್ಟೊಂದು ಪ್ರಭಾವಿಗಳ ಎಂದರೆ ಹೌದು ಎನ್ನಬೇಕಾ? ಯಾಕೆಂದ್ರೆ ಅವರಿಂದಲೇ ಇಷ್ಟು ವರ್ಷಗಳ ಕಾಲ ಹರಾಜು ನಡೆದಿಲ್ಲವೆಂದರೆ ಅವರು ಪ್ರಭಾವಿಗಳಲ್ಲದೆ ಮತ್ತೇನು? ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮೇಲೆ ಸರಂವಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಕರೆದು ಹರಾಜು ನಡೆಯಲಿದೆ ಎಂದು ಹೇಳಿದ್ರೆ, ಕೆಳಗೆ ತಮ್ಮ ಕಚೇರಿಯಲ್ಲಿ ಪೌರಾಯುಕ್ತರು ಹರಾಜು ಇನ್ನೂ ಗೊಂದಲದಲ್ಲಿದೆ ಎಂದು ಹೇಳ್ತಾರೆ. ಅಂದರೆ ಆಡಳಿತ ಮಂಡಳಿ ಮೇಲೆ ಪ್ರಭಾವ ಬೀರಲಾರದ ಪ್ರಭಾವಿಗಳು ಪೌರಾಯುಕ್ತರ ಮೂಲಕ ಹರಾಜು ಮುಂದೂಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಎಂಬ ಅನುಮಾನ ಮೂಡುತ್ತಿದೆ. ಅಲ್ಲದೆ ಅದೇ ಪೌರಾಯುಕ್ತರು ನಿನ್ನೆ ಪ್ರಭಾವಿಯೊಬ್ಬರಿಗೆ ಕರೆ ಮಾಡಿ ಹರಾಜಿನ ಬಗ್ಗೆ ಕೇಳಿದಾಗ 2 ತಿಂಗಳು ಮುಂದೂಡುವಂತೆ ಪ್ರಭಾವಿ ಹೇಳಿದ್ದಾರಂತೆ. ಅಂದರೆ 2 ತಿಂಗಳ ಮಟ್ಟಕ್ಕೆ ಮುಂದೂಡಿದರೆ ಮತ್ತೆ ಹರಾಜು ನಡೆಯಲು ಬಿಡೋದಿಲ್ಲ ಎಂಬುದು ಈ ಪ್ರಭಾವಿಯ ಉದ್ದೇಶವಾಗಿದೆಯೇ ಗೊತ್ತಿಲ್ಲ. ಇನ್ನು ಹರಾಜು ಪ್ರಕ್ರಿಯೆ ಕೇವಲ ಸಾಮಾನ್ಯ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆಯುತ್ತಿರಲಿಲ್ಲ. ಈ ಬಾರಿ ಅಂಗಡಿ ಮಳಿಗೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಕಲ್ಪಿಸಲಾಗಿದೆ. ಇದರಿಂದ ಪರಿಶಿಷ್ಟ ಸಮುದಾಯಕ್ಕೆ ಸೇರಿ 18 ಕುಟುಂಬಗಳಿಗೆ ಈ ಹರಾಜು ನಡೆದರೆ ಜೀವನೋಪಾಯವಾಗಲಿದೆ. ಅಷ್ಟೇ ಅಲ್ಲ, 3 ಅಂಗವಿಕಲ ಕುಟುಂಬಗಳಿಗೂ ಇದರಿಂದ ನೆರವಾಗಲಿದೆ. ದಲಿತ ಸಮುದಾಯಕ್ಕೆ ಅನುಕೂಲವಾಗದಂತೆ ಹರಾಜು ತಡೆಯುತ್ತಿರುವ ಆ ಕಾರಣದ ಪ್ರಭಾವಿ ಯಾರು ಎಂಬ ಪ್ರಶ್ನೆಗೆ ನಗರಸಭೆಯೇ ಉತ್ತರ ನೀಡಬೇಕಿದೆ. ಈಗ ನಿನ್ನೆ ತಾನೇ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಏನು ಚಿಕ್ಕಬಳ್ಳಾಪುರ ಅಂಗಡಿ ಮಳಿಗೆಗಳ ವಿಚಾರವಾಗಿ. ಈಗ ನಾವು ಪತ್ರಿಕಾ ಹೇಳಿಕೆ ಕೊಟ್ಟ ಮೇಲೂ ಕೂಡ ಆಯುಕ್ತರು ಒಂದು ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನನಗೆ ತಿಳಿದು ಬಂತು. ಯಾವುದೇ ಕಾರಣಕ್ಕೂ 5ನೇ ತಾರೀಕು ಹರಾಜಾಗೋದಂತೂ ಖಚಿತ. ನಾವು ಹರಾಜು ಮಾಡಲೇ ತಿರ್ತೀವಿ. ಅವತ್ತು ಹರಾಜು ಇರ್ತಕ್ಕಂಥ ದಿನವೇ ಬಡ್ಜೆಟ್ ಮೀಟಿಂಗು ಇರ್ತೈತೆ. ಬಡ್ಜೆಟ್ ಮೀಟಿಂಗು ಸಪ್ರೇಟಾಗಿ ನಡೀತಾ ಇರ್ತೈತೆ, ಹರಾಜು ಪ್ರಕ್ರಿಯೆ ಸಪ್ರೇಟಾಗಿ ನಡೀತಾ ಇರ್ತೈತೆ. ಇದಕ್ಕೆ ಯಾವುದೇ ಗೊಂದಲ ಇಲ್ಲ. ಎರಡೂ ಕೂಡ ಅವತ್ತು ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ತಮ್ಮ ಮುಖಾಂತರ. 5ನೇ ತಾರೀಕು ಹರಾಜಾಗೋದಂತೂ ಖಚಿತ. ಹರಾಜಿಗೆ ಯಾರೇ ಆಗಲಿ ತೊಂದರೆ ಮಾಡಿದ ವಿಚಾರವಾಗಿ ನಾನು ಈ ಕೂಡಲೇ ನಮ್ಮ SP ಅವ್ರಿಗೆ ನಾನೊಂದು ನಗರಸಭೆಯಿಂದ ಒಂದು ಮನವಿಯನ್ನು ಮಾಡ್ಕೊತೀನಿ. ಇವತ್ತು ಲಿಖಿತ ಮೂಲಕವಾಗಿ ನಾನು ಅವ್ರಿಗೆ ಒಂದು ಪತ್ರನ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ನಮಗೆ ಅವತ್ತು ಯಾರೇ ಕಿಡಿಗೇಡಿಗಳು ಬಂದು ನಮಗೆ ಆ ಹರಾಜಿಗೆ ತೊಂದರೆ ಮಾಡ್ದಿರ ನಮಗೆ ಒಂದು ರಕ್ಷಣೆ ಕೊಡೋದಕ್ಕೆ, ಏನು ಹರಾಜಿಗೆ ರಕ್ಷಣೆ ಕೊಡೋದಕ್ಕೆ ಅವ್ರಿಗೆ ಒಂದು ಮನವಿಯನ್ನು ಮಾಡ್ಕೊತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇನ್ನು ಬುಧವಾರ
ಕೋಲಾರ, ಹೆಣ್ಣೂರು, ದೇವನಹಳ್ಳಿ, ಹೊಸಕೋಟೆ ಮತ್ತು ಚಿಕ್ಕಬಳ್ಳಾಪುರದ ಒಟ್ಟು 11 ದಲಿತ ಪರ ಸಂಘಟನೆಗಳು ನಗರಸಭೆಗೆ ಆಗಮಿಸಿ ಯಾವುದೇ ಕಾರಣಕ್ಕೂ ಹರಾಜು ನಿಲ್ಲಿಸಬಾರದು, ಒಂದು ವೇಳೆ ನಿಲ್ಲಿಸಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಹೇಳಿ ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಮನವಿಗಳನ್ನು ನೀಡಿದ್ದಾರೆ. ಇದು ಪ್ರಭಾವಿ ಒತ್ತಡಕ್ಕೆ ಪ್ರತಿ ಒತ್ತಡವಾಗಿದ್ದು ಅನಿವಾರ್ಯವಾಗಿ ಹರಾಜು ಪ್ರಕ್ರಿಯೆ ನಡೆಸಲೇಬೇಕಾದ ಸ್ಥಿತಿ ನಗರಸಭೆಗೆ ತಲುಪಿದೆ. ಇನ್ನು ಏಪ್ರಿಲ್ 5ರ ಹರಾಜು ದಿನವೇ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಮಂಡನೆಯೂ ಆಗಲಿದೆ. ಎರಡೂ ಪ್ರಕ್ರಿಯೆಗಳು 11 ಗಂಟೆಗೆ ನಡೆಯಲಿದ್ದು, ಈ ವೇಳೆ ಕಿಡಿಗೇಡಿಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಮುಂದಾಗುವ ಆತಂಕ ಇರುವ ಕಾರಣ ಅಂದು ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಕೋರಿ ಇಂದು ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರಿಗೆ ಮನವಿ ಮಾಡಿದ್ದಾರೆ. ಇನ್ನು ಏಪ್ರಿಲ್ 5ರಂದು ನಡೆಯಲಿರುವ ಹರಾಜಿನ ಬಗ್ಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಪೌರಾಯುಕ್ತರು ಹರಾಜು ಮಾಡುವುದು ಅನುಮಾನ ಎಂದು ಹೇಳಿದ್ದಾರೆ. ಅದೇ ದಿನ ಬಜೆಟ್ ನಡೆಯಲಿದೆ, ಯಾವುದೇ ಗೊಂದಲ ಇಲ್ಲ. 5ರಂದು ನಡೆಯಲಿರುವ ಹರಾಜು ಪ್ರಕ್ರಿಯೆ ಸುಗಮವಾಗಿ ನಡೆಯಲಿದೆ ಎಂದು ಹೇಳಿದ್ದಾರೆ. ಕಿಡಿಗೇಡಿಗಳು ಹರಾಜಿಗೆ ತೊಂದರೆ ಕೊಡುವುದನ್ನು ತಪ್ಪಿಸುವಂತೆ ಎಂದು ಎಸ್ಪಿಗೆ ಮನವಿ ಮಾಡಲಾಗಿದೆ. ಯಾವನಾದರೂ ತಾಕತ್ತು ಇರೋನು ಹರಾಜು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತ ಅಧ್ಯಕ್ಷರು ಸವಾಲು ಹಾಕಿದ್ದಾರೆ. ಅಂದು 98 ಅಂಗಡಿಗಳು ಹರಾಜು ಮಾಡಲಾಗುವುದು. ಕಳೆದ 35 ವರ್ಷಗಳಿಂದ ಹರಾಜಾಗಿಲ್ಲ, ಈಗ ಹೇಗೆ ಮಾಡ್ತಾರೆ ಅಂತ ಕೆಲವರು ಹೇಳುತ್ತಿದ್ದಾರೆ. ಯಾರೇ ಅಡ್ಡಿ ಮಾಡಿದರೂ ಹರಾಜು ತಡೆಯಲು ಸಾಧ್ಯವಿಲ್ಲ, ಹರಾಜು ಮಾಡಿ ಮುಗಿಸಲಾಗುತ್ತದೆ ಎಂದು ಗಜೇಂದ್ರ ಹೇಳಿದ್ದಾರೆ. ಈಗ ನಮಗೆ ಗೊತ್ತಾಗ್ತಾ ಇಲ್ಲ, ಸುಮಾರು ಎಲ್ಲರೂ ಬಂದು ಗೊಂದಲಗಳು ಸೃಷ್ಟಿ ಮಾಡ್ತಾಯಿದೆ, ಹಿಂಗೆ ಹರಾಜು ಆಗೋದಿಲ್ಲ ಅದು ಇದು ಅಂತ. ಯಾವನಾದರೂ ತಾಕತ್ತಿರೋನು ಹರಾಜು ನಿಲ್ಸೋಕ್ಕೆ ಪ್ರಯತ್ನ ಮಾಡಿರಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತೇಳಿಬಿಟ್ಟು ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 98 ಅಂಗಡಿನೂ 5ನೇ ತಾರೀಕೆ ನಾವು ಹರಾಜು ಪ್ರಕ್ರಿಯೆನ ನಾವು ಮಾಡ್ತೀವಿ. ಸರ್, ಈಗ ಏನಾಗ್ತಾಯಿದೆ ಅಂದರೆ ಸಾರ್ವಜನಿಕರಿಗೆ ಎತ್ಕಟ್ತಾ ಇದ್ದಾರೆ. 35 ವರ್ಷದಿಂದ ಹರಾಜಾಗಿಲ್ಲ, ಇವಾಗ ಹೆಂಗೆ ಮಾಡ್ತಾರೆ ಅಂತ. ಇದು ಯಾರ್ದೋ ಒಬ್ಬನ ಅಪ್ಪನ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ, ನಗರಸಭೆ ಆಸ್ತಿ. ನಾವು ನಗರಸಭೆಗೆ ಆದಾಯ ಹೆಚ್ಚಿಸೋದಕ್ಕೋಸ್ಕರ ನಾವು ಈ ಕ್ರಮ ಕೈಗೊಂಡಿರೋದು. ಇದು ನಗರಕ್ಕೆ ಅಭಿವೃದ್ಧಿ ಆಗೋಂಥ ವಿಚಾರ. ಇದು ನಾವು ಹರಾಜು ಮಾಡೇ ಮಾಡ್ತೀವಿ, ಯಾರಾದರೂ ಹಾಕೊಳ್ಳಿ. ಹರಾಜು 11 ಗಂಟೆಗೆ ಪ್ರಾರಂಭ ಆಗ್ತಾಯಿದೆ. 11 ಗಂಟೆಗೆ ಹಣ ಕಟ್ಸ್ಕೊಳೋದಕ್ಕೆ ಪ್ರಾರಂಭ ಮಾಡ್ತೀವಿ. 98 ಅಂಗಡಿಗಳದ್ದು ಹಣ ಕಟ್ಸ್ಕೊಂಡಿದ್ದ ನಂತರ ಹರಾಜು ನಾವು ಹಂತವಾಗಿ ನಾವು ಹರಾಜನ್ನು ಶುರು ಮಾಡ್ತೀವಿ. 50,000 ಹರಾಜಿಗೆ ಭಾಗವಹಿಸೋರು ಕಟ್ಟಲೇಬೇಕು. 50,000 ಹಣ ಕಟ್ಟಿ ಅವರು ಒಂದು ಟೋಕನ್ ತೆಗೆದುಕೊಬೇಕು. ಯಾರು ಟೋಕನ್ ತೆಗೆದುಕೊಂಡಿರ್ತಾರೋ ಅವರಿಗೆ ಹರಾಜಿನಲ್ಲಿ ಅವಕಾಶ ಇರ್ತದೆ. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.